ಕಲಬುರಗಿ ನಗರದ ಶರಣಬಸಪ್ಪ ಅಪ್ಪ ಕೆರೆಯ ಉದ್ಯಾನವನದಲ್ಲಿ ವಿಶೇಷವಾಗಿ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾಡಳಿತ ತೋಟಗಾರಿಕೆ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ನಡೆದ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಅನೇಕ ರೈತರು ತಮ್ಮ ಫಲ ಹಾಗೂ ಪುಷ್ಪ ಪ್ರದರ್ಶನ ಮಾಡಿದರು. ಈ ಸಂದರ್ಭದಲ್ಲಿ ದ್ರಾಕ್ಷಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಲಚ್ಚಪ್ಪ ಜಮಾದಾರ್ ಅವರು ಹೊಲದಲ್ಲಿ ಬೆಳೆದ ಕ್ಯಾಲಿಫೋರ್ನಿಯಾ ದ್ರಾಕ್ಷಿ ಎಲ್ಲರ ಗಮನ ಸೆಳೆಯಿತು. ಹಾಗೂ ತೋಟಗಾರಿಕೆ ಇಲಾಖೆಯ ಒಂದು ಸಹಯೋಗದಲ್ಲಿ ಇವತ್ತು ಕಲಬುರಗಿ ನಗರದ ಅಪ್ಪ ಕೆರೆ ಗಾರ್ಡನ್ ಶರಣಬಸವೇಶ್ವರ ದೇವಸ್ಥಾನದ ಎದುರುಗಡೆ ಏನಿಲ್ಲಿ ಗಾರ್ಡನ್ ಇದೆ, ಅಪ್ಪ ಕೆರೆ ಗಾರ್ಡನ್ ಅಂತ, ಇಲ್ಲಿ ಇವತ್ತು ಫಲ ಮತ್ತು ಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ. ತೋಟಗಾರಿಕೆ ಇಲಾಖೆಯ ಎಲ್ಲ ಅಧಿಕಾರಿಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ರೈತರ ಒಂದು ಬೆಂಬಲದೊಂದಿಗೆ ನಮ್ಮ ರೈತರು ಬೆಳೆದಿರುವಂಥ ಬೆಳೆದಿರುವಂಥ ಹಣ್ಣುಗಳನ್ನು ಇಲ್ಲಿ ಪ್ರದರ್ಶನ ಮಾಡೋದರ ಜೊತೆಗೆ ಇವತ್ತು ಕೆಲವು ರೈತರು ತಮ್ಮ ಸ್ವಂತ ಜಮೀನಲ್ಲಿ ಬೆಳೆದಿರುವಂಥ ಹಣ್ಣುಗಳು ಇವತ್ತು ಒಂದು ಮಾರಾಟ ಮಳಿಗೆಯ ವ್ಯವಸ್ಥೆ ಕೂಡ ಜಿಲ್ಲಾಡಳಿತ ಮಾಡಿದ್ದಾರೆ, ಅದು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನೂ ಅನೇಕ ರೈತರು ಬೆಳೆದಿರುವಂಥ ಎಲ್ಲ ಹಣ್ಣುಗಳು ಇವತ್ತು ತರಕಾರಿ ಆಗಿರ್ಬೋದು, ರೈತರು ಏನು ಉತ್ಪಾದನೆ ಮಾಡ್ತಾರೋ ಎಲ್ಲ ವಸ್ತುಗಳನ್ನ ಇಲ್ಲಿ ಒಂದು ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಇಲ್ಲಿ ಎಲ್ಲರೂ ತಮ್ಮ ತೋಟದಲ್ಲಿ ಬೆಳೆದಿರುವಂಥ ಹಣ್ಣುಗಳು ತಂದಿದ್ದಾರೆ. ಅದೇ ರೀತಿ ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ನಮ್ಮ ಸ್ವಂತ ಜಮೀನಿನಲ್ಲಿ ಇವತ್ತು ಬೆಳೆದಿರುವಂಥ ಏನು ಕ್ಯಾಲಿಫೋರ್ನಿಯಾದ ಒಂದು ತಳಿ ದ್ರಾಕ್ಷಿ, ಇದು ಕ್ಯಾಲಿಫೋರ್ನಿಯಾ ತಳಿಯನ್ನು ನಾವು ಇಲ್ಲಿ ಇವತ್ತು ಮಹಾರಾಷ್ಟ್ರದ 11 ಜನ ರೈತರು ಮತ್ತು ಕರ್ನಾಟಕದಲ್ಲಿ ನಾವು ಒಟ್ಟಾರೆ 11 ಜನ ಸೇರಿ ಇವತ್ತು ಈ ಒಂದು ಹೊಸ ತಳಿಯನ್ನು ನಾವು ಇಲ್ಲಿ ಪ್ರಯೋಗವನ್ನು ಮಾಡಿದ್ದೇವೆ. ಸುಮಾರು 2 ವರ್ಷಗಳಿಂದ ನಾವು ಅದನ್ನು ಇಲ್ಲಿ ಬೆಳೀತಾ ಇದ್ದೀವಿ. ಇಲ್ಲಿಯ ಒಂದು ವಾತಾವರಣಕ್ಕೆ ಇವತ್ತು ಬಹಳ ವ್ಯವಸ್ಥಿತವಾದಂಥ ಒಂದು ಹಣ್ಣು ಇವತ್ತು ಬಂದಿದೆ. ಇವತ್ತು ಈ ಕ್ಯಾಲಿಫೋರ್ನಿಯಾ ತಳಿ ಏನಿದೆ ಇದು ಇವತ್ತು ವಿದೇಶದಲ್ಲಿ ಕೂಡ ಭಾರಿ ಬೇಡಿಕೆ ಇದೆ. ಅದರಲ್ಲಿ ಕರ್ನಾಟಕದಲ್ಲಿ ಇವತ್ತು ಫಸ್ಟ್ ಅದು ನಮ್ಮ ಒಂದು ತೋಟದಲ್ಲಿ ನಾವು ಈ ಒಂದು ಪ್ರಯೋಗ ಮಾಡಿದ್ದೀವಿ. ಇವತ್ತು ಅದರ ಗಾತ್ರ ಅದೆಲ್ಲ ನಾವು ನೋಡ್ಬೋದು. ನಮ್ಮ ಇಲ್ಲಿ ಏನು ಫಲಪುಷ್ಪ ಪ್ರದರ್ಶನ ಈ ಸಂದರ್ಭದಲ್ಲಿ ನಾವು ಈ ಹಣ್ಣನ್ನು ಇಲ್ಲಿ ತಂದು ಪ್ರದರ್ಶನಕ್ಕೆ ಇಡುವಂಥದ್ದು ಉದ್ದೇಶಗಳು ಏನಪ್ಪ ಅಂದ್ರೆ, ನಮ್ಮ ಜಿಲ್ಲೆಯಲ್ಲಿರುವ ರೈತರು, ನಮ್ಮ ನಾಡಿನಲ್ಲಿರುವಂಥ ಕರ್ನಾಟಕದಲ್ಲಿರುವಂಥ ರೈತರು ಇಂಥ ಒಂದು ಬೆಳೆಗಳಿಗೆ ಇವತ್ತು ಇದು ಒಂದು ವಿಶೇಷವಾದ ಬೆಳೆ. ಇದು ಇವತ್ತು ದ್ರಾಕ್ಷಿಯನ್ನು ನಾವು ಏನು ಬೆಳೀತಾ ಇದ್ದೀವಿ ಅದರ 3 ಪಟ್ಟರಷ್ಟು ರೇಟ್ ಸಿಗ್ತದೆ. ಇದಕ್ಕೆ ನಾವು 100 ರೂಪಾಯಿ kg ಈ ಒಂದು ದ್ರಾಕ್ಷಿಯನ್ನು ಮಾರಾಟ ಮಾಡುವಂಥ ಒಂದು ರೇಟ್ ಸಿಕ್ಕರೆ ಇದಕ್ಕೆ 300ವರೆಗೆ ಒಂದು ರೇಟನ್ನು ಸಿಗುತ್ತದೆ. ಮತ್ತು ವಿದೇಶದಲ್ಲಿ ಭಾರಿ ಬೆಲೆ ಇರೋದರಿಂದ ಇದು ವಿದೇಶಕ್ಕೆ ಕೂಡ ಎಕ್ಸ್ಪೋರ್ಟ್ ಆಗಿ ಹೋಗುವಂಥ ಒಂದು ಬೆಳೆ ಇವತ್ತು ಕಲಬುರಗಿಯಲ್ಲಿ ನಾವು ಭಾಳ ಯಶಸ್ವಿಯಾಗಿ ಬೆಳೆದಿದ್ದೇವೆ. ನಮ್ಮ ಭಾಗದ ರೈತರು ಈ ಒಂದು ಬೆಳೆಗಳನ್ನು ನೋಡಿ ಇವತ್ತು ರೈತರ ಯಾವ ವಿಧಾನವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ರೈತರ ಒಂದು ಕೃಷಿ ಚಟುವಟಿಕೆಯಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಇವತ್ತು ಸರ್ಕಾರ ಬಹಳಷ್ಟು ಒತ್ತನ್ನು ಕೊಟ್ಟು ಬದಲಾವಣೆ, ಹಿಂದಿನ ನಮ್ಮ ಪದ್ಧತಿಯನ್ನು ಬಿಟ್ಟು ಹೊಸ ಪದ್ಧತಿಗಳನ್ನು ಅಳವಡಿಸಿಕೊಂಡು ಇಳುವರಿಯನ್ನು ಹೆಚ್ಚಿಗೆ ಪಡಿಬೇಕು. ಮತ್ತು ಬೇರೆ ಬೇರೆ ದೇಶದಲ್ಲಿರ್ಬೋದು ಯಾವ ವೆರೈಟಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಅಂಥ ವೆರೈಟಿಯನ್ನು ನಾವು ಬೆಳಿಬೇಕು. ಹಾಗಾಗಿ ಇಲ್ಲಿ ನಮ್ಮ ರೈತರು ಇವತ್ತು ಏನು ಈ ಒಂದು ಫಲಪುಷ್ಪ ಪ್ರದರ್ಶನ ಇಲ್ಲಿ ಬಂದು ಅವರೆಲ್ಲವೂ ಕೂಡ ನೋಡಿ
ತಮ್ಮ ತೋಟದಲ್ಲಿ ಆಸಕ್ತಿ ಇದ್ದವರು ಅದೆಲ್ಲ ತಮ್ಮಲ್ಲಿಯೂ ಕೂಡ ಒಂದು ಪ್ರಯೋಗ ಮಾಡಿ ಹೆಚ್ಚಿನ ಲಾಭ ನಮ್ಮ ರೈತರು ಪಡಿಬೇಕಾಗ್ಯದ. ಇವತ್ತು ಎಲ್ಲಿ ನೋಡಿದ್ರು ಕೂಡ ಏನು ಭಾಳ ಅಂದ್ರೆ ತೊಗರಿ ಬೆಳಿತೀವಿ, ಜೋಳ ಬೆಳಿತೀವಿ, ನಮ್ಮ ಭಾಗದಲ್ಲಿ ಇವತ್ತು ಕಬ್ಬು ಬೆಳಿತಾ ಇದ್ದೀವಿ. ಆದರೆ ಆ ಒಂದು ಕ್ರಾಪಿಗೆ ಹೋಲಿಸಿದಾಗ ಇದರ ಆದಾಯ ಅದಕ್ಕೆ ಭಾಳ ವ್ಯತ್ಯಾಸ, ಅದು ಸಂಬಂಧ ಇಲ್ಲಾರ್ದಂಥದ್ದು ಆಗ್ತದೆ. ಹೀಗಾಗಿ ನಮ್ಮ ರೈತರು ಇಂಥ ಒಂದು ಬೆಳೆಗಳಿಗೆ ಮಾದರಿಯಾಗಿ ಇವತ್ತು ತಮ್ಮ ತೋಟದಲ್ಲಿ ಕೂಡ ಈ ಬೆಳೆಯನ್ನು ಬೆಳಿಬಹುದು. ಇವತ್ತು ಕರ್ನಾಟಕದಲ್ಲಿ ಇದು ಒಂದೇ ಸಿಗೋದಿಲ್ಲ. ಇವತ್ತು ಮಹಾರಾಷ್ಟ್ರದಲ್ಲಿ ಕೂಡ ಒಂದು 11 ಕಡೆ, ಇವತ್ತು ತಾಸ್ಗಾಂವ್, ನಾಸಿಕ್, ಸಾಂಗ್ಲಿ, ನಾನ್ನಜ್ ಈ ರೀತಿಯಾದಂಥ ಕೆಲವು ದ್ರಾಕ್ಷಿ ಬೆಳೆಯ ಒಂದು ವಿಶೇಷ. ಇವತ್ತೇನು ಮಿರಜ್ ಇರ್ಬೋದು, ಕೊಲ್ಲಾಪುರ ಇರ್ಬೋದು, ಇಂಥಲ್ಲಿ ಏನು ಹೆಚ್ಚಿನ ಪ್ರಮಾಣದ ದ್ರಾಕ್ಷಿ ಬೆಳೀತಾರೆ ಅಂಥಲ್ಲಿ ಒಂದೊಂದು ಹೊಸ ಹೊಸ ಪ್ರಯೋಗ ಮಾಡ್ತಾ ಇರ್ತಾರೆ. ಅದೇ ರೀತಿ ಕೂಡ ಆ ಒಂದು ರೈತರ ಗುಂಪಿನಲ್ಲಿ ಇವತ್ತು ಕರ್ನಾಟಕದಿಂದ ನಾವು ಕೂಡ ಇರೋದರಿಂದ ಆ ದ್ರಾಕ್ಷಿ ತಳಿಯನ್ನು ಇವತ್ತು ನಮಗೆ ಕರ್ನಾಟಕದಲ್ಲಿ ತಂದು ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಇದರ ಬೆಲೆ ಸುಮಾರು 200ರಿಂದ 300ವರೆಗೆ ಬೆಲೆ ಸಿಗ್ತಾ ಇದೆ. ಇದರಿಂದ ಆದಾಯ ಕೂಡ ಹೆಚ್ಚಿಗೆ ಸಿಗ್ತದೆ. ಹೀಗಾಗಿ ನಮ್ಮ ರೈತರಿಗೆ ಅನುಕೂಲ ಆಗಲಿ, ಮತ್ತು ನಮ್ಮ ಗ್ರಾಹಕರಿಗೂ ಕೂಡ ಇಂಥ ಒಂದು ಹಣ್ಣಿನ ರುಚಿಯನ್ನು ನೋಡಲಿ. ಇದರಿಂದ ಆಗುವಂಥ ಲಾಭಗಳು ಸಾಕಷ್ಟು ವಿಟಮಿನ್ ಹೊಂದಿರುವಂಥ ಈ ಒಂದು ದ್ರಾಕ್ಷಿ. ಇವತ್ತು ಇದರ ಶುಗರ್ ಇರುವಂಥ ಜನರು ಕೂಡ ತಿನ್ಬೋದು ಅಂತ ನಮ್ಮ ಒಂದು ಯೂನಿಯನ್ನಿಂದ ನಾವು ಎಲ್ಲ ನೋಡಿದಾಗ ಕಂಡುಕೊಂಡಿದ್ದೀವಿ. ಇಂಥ ಒಂದು ವಿಶೇಷ ಟೆಸ್ಟ್ ಇರುವಂಥ ದ್ರಾಕ್ಷಿ ಇವತ್ತು ನಾವು ಬೆಳೆದಿದ್ದೇವೆ. ಅದೇ ರೀತಿ ಇನ್ನೊಂದು ಮಾಣಿಕ್ ಶಮನ್ ಅಂತ ಸೋನಕ ಅಂತ 8 ಎಕರೆ ಅದನ್ನು ಬೆಳಿತೀವಿ. ಇವತ್ತು ಅದು ಕೂಡ 20 ವರ್ಷದಿಂದ 8 ಎಕರೆ ಮಾಣಿಕ್ ಶಮನ್ ಸೋನಕ ಅಂತ ಹೇಳಿ ನಮ್ಮ ಜಮೀನಿನಲ್ಲಿ ಬೆಳಿತೀವಿ. ಅದಲ್ಲದೆ ಇವತ್ತು 2-2.5 ವರ್ಷ ಆಯ್ತು ಈಗ ಈ ಕ್ಯಾಲಿಫೋರ್ನಿಯಾ ತಳಿಯನ್ನು ಬೆಳೆದಿದ್ದೇವೆ. ಇದಕ್ಕೆ ಆದಾಯ ಭಾಳ ದುಪ್ಪಟ್ಟು ಫರಕ್ ಇರೋದರಿಂದ ನಾವು ಇದನ್ನೇ ಹೆಚ್ಚಿಗೆ ಒತ್ತು ಕೊಟ್ಟು ನಮ್ಮ ರೈತರು ಕೂಡ ಇದು ಮಾಡಿ ನಮ್ಮ ಜನರಿಗೆ ಇದನ್ನು ತಿನ್ನಲಿಕ್ಕೆ, ಇದರಿಂದ ಸಿಗುವಂಥ ಲಾಭ ವಿಟಮಿನ್ಸ್ಗಳನ್ನು ನಾವೆಲ್ಲರೂ ಪಡೆಯಲಿಕ್ಕೆ ಅನುಕೂಲ ಆಗ್ತದೆ. ಈ ಸಂದರ್ಭದಲ್ಲಿ ನಾವು ನೋಡಿ, ದ್ರಾಕ್ಷಿ ಬಂದು ಇದೇನು ಕ್ಯಾಲಿಫೋರ್ನಿಯಾ ತಳಿ ಇದೆ, ಇದು ತಂದು ನಾವು ಸಸಿಯನ್ನ ತಂದು ನಾಟಿ ಮಾಡಿದ್ರೆ ಸುಮಾರು 1.5ರಿಂದ 2 ವರ್ಷಕ್ಕೆ ಇದು ಹಣ್ಣು ನಮ್ಮ ಕೈ ಬರ್ತದೆ. ಇವತ್ತು ನಾವು ತಂದು ನಾಟಿ ಮಾಡಿದ್ ಹಿಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಫೌಂಡೇಶನ್, ಅದಕ್ಕೆ ಸಂಬಂಧಪಟ್ಟಂತ ತಂತಿ ವಾಯರ್ಗಳನ್ನ ಅಳವಡಿಸಿ ಇವತ್ತು ಆ ಹಣ್ಣು ನಮ್ಮ ಕೈಗೆ ಸಿಗಬೇಕಂದ್ರೆ 1 ಎಕರೆಗೆ ಮಿನಿಮಮ್ 6.5 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಅದು 6.5 ಲಕ್ಷ ರೂಪಾಯಿ 1 ಎಕರೆ ಖರ್ಚಾಯ್ತಂದ್ರೆ ಇವತ್ತು ಅದು 20 ವರ್ಷದವರೆಗೆ ನಮಗೆ ರೆಗ್ಯುಲರ್ ಆಗಿ ಅದ್ರದ್ದು ಲಾಭ ಸಿಗ್ತದೆ. ಇವತ್ತು ಮುಂದೆ ಬಂದಾಗ ನಾವು ಮತ್ತೆ ಫೌಂಡೇಶನ್ ಮಾಡೋದಿರಲ್ಲ, ಮುಂದಿನ ವರ್ಷ ಎಲ್ಲ ಮಾಡಿಟ್ಟಿರ್ತೀವಿ. ಅಷ್ಟೇ ಆ ಬೆಳೆಗೆ ನಾವು ಏನಪ್ಪಾ ಅಂದ್ರೆ ವ್ಯವಸ್ಥಿತವಾದಂಥ ಸಿಂಪರಣೆಗಳಿರ್ಬೋದು. ಒನ್ ಟೈಮ್ ಇವತ್ತು ಸ್ಟಾರ್ಟಿಂಗ್ ಮಾಡಿದ್ರೆ ನೀವು 2 ಬೆಳೆದಲ್ಲಿ ನಮ್ಮ ಖರ್ಚನ್ನ ನಾವು ತೆಗಿಬೋದು. 20 ವರ್ಷ ನಮ್ಮ ತೋಟದಲ್ಲಿ ಇರ್ತದ. ಹಾಗಾಗಿ ನಮಗೆ ಒಂದು ದೀರ್ಘಾವಧಿ ಬೆಳೆದು ನಮ್ಮ ರೈತರು ಇದರ ಲಾಭ ಪಡಿಬೇಕಂತ ನಮ್ಮ ಉದ್ದೇಶ. ಈ ಕಿಟ್ನಲ್ಲಿ ಇದು ಹೊಸದಾಗಿ ಇರುವಂತ ಇರೋದರಿಂದ ನಾವು ನಮ್ಮ ಒಂದು ನಂಬರ್ಗಳನ್ನ ಇವತ್ತು ಕೊಡಬೇಕಂತೇಳಿ ನಮ್ಮ ಇಲ್ಲಿ ಕೃಷಿ ಇಲಾಖೆಯ ನಮ್ಮ ರಾಜು ತೆಗ್ಗೇಳಿ ಅಂತ ಹೇಳಿ ಅವರು ವಿಜ್ಞಾನಿಗಳಿದ್ದಾರೆ ಕೃಷಿ ಇಲಾಖೆಯ, ಅವರು ಕೂಡ, ಮತ್ತೆ ತೋಟಗಾರಿಕೆಯ ನಮ್ಮ ಸಂತೋಷ್ ಸರ್ ಇನಾಮದಾರ್, ತೋಟಗಾರಿಕೆ ಜಿಲ್ಲಾ DD ಇದ್ದಾರೆ, ಅವರು ಕೂಡ ಇಂಥ ಒಂದು ಮಳಿಗೆನೆ ಅಲ್ಲೇ ಇತ್ತು ಮಾರಾಟಕ್ಕೆ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿದಾಗ ನಾವಿದು ಇಲ್ಲ, ಆ ರೀತಿ ಆಗಲ್ಲ, ಪ್ರದರ್ಶನವನ್ನ ಮಾಡೋಣ, ನಮ್ಮ ರೈತರು ನೋಡ್ಲಿ. ಅದಾದ ನಂತರ ಕೂಡ ಕೆಲವೊಬ್ಬರಿಗೆ ಯಾರಿಗಾದ್ರು ಇದು ಬೇಕು ಅಂತಂದ್ರೆ ಅವರಿಗೆ ತೋಟದಿಂದ ನೇರವಾಗಿ ಅವರೊಂದು ನಂಬರ್ ಕೊಟ್ಟರೆ, ನಮ್ಮವರೊಬ್ಬರು ಇರ್ತಾರೆ, ಅವ್ರ ನಂಬರ್ ಕೊಟ್ಟರೆ ಅವರಿಗೆ ನೇರವಾಗಿ ಇಲ್ಲಿ ಕಲಬುರಗಿ ಒಂದ್ ಕಡೆ ತಂದು ಕೊಡ್ತೀವಿ. ಅದು ತೋಟದಿಂದ ಡೈರೆಕ್ಟ್ ತಂದು ಕೊಡ್ತೀವಿ. ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಮತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಶರಣಬಸಪ್ಪ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಇವರೆಲ್ಲರ ಒಂದು ಸಂಯುಕ್ತಾಶ್ರಯದಲ್ಲಿ ಮುಖ್ಯವಾಗಿ ತೋಟಗಾರಿಕೆ ಇಲಾಖೆಯಿಂದ ಇದು ಫಲಪುಷ್ಪ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನ ಇಲ್ಲಿ ನಾವು ಕಲಬುರಗಿ ಈ ಒಂದು ಶರಣಬಸಪ್ಪ ಕೆರೆ ಉದ್ಯಾನವನದಲ್ಲಿ ಆಯೋಜನೆ ಮಾಡಿದ್ದೀವಿ. ಸೊ ವಿಶೇಷವಾಗಿ ಈ ಬಾರಿ ನಾವು ನಮ್ಮ ಸೆಂಟ್ರಲ್ ಥೀಮ್ ಅಥವಾ ಮುಖ್ಯ ಥೀಮ್ ಇದ್ದದ್ದು ನಾವು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ್ದು. ಸೊ ಹಾಗಾಗಿ ತಾವು ಅಲ್ಲಿ ಗಮನಿಸಿರ್ಬೋದು, ಹೂವಿನಿಂದಲೇ ನಾವು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾವನ್ನ ಸಂಪೂರ್ಣವಾಗಿ ಅಲಂಕೃತಗೊಳಿಸಿ ಅದೇ ಒಂದು ಮುಖ್ಯ ಆಕರ್ಷಣೆ ಕೇಂದ್ರ ಬಿಂದುವಾಗಿ ನಾವು ಮಾಡಿದ್ದೇವೆ. ಅಲ್ಲದೆ ತರಕಾರಿಯಲ್ಲಿ ವಿವಿಧ ಪ್ರಸಿದ್ಧ ವ್ಯಕ್ತಿಗಳ ಒಂದು ಕಲಾಕೃತಿ, ಅಲ್ಲದೆ ನಮ್ಮ ಕಲಬುರಗಿ ಜಿಲ್ಲೆಯ ವಿಶೇಷವಾದ ಸ್ಥಳಗಳಾದ ನಮ್ಮ ಶರಣಬಸಪ್ಪ ಟೆಂಪಲ್ ಆಗಿರ್ಬೋದು, ಅಲ್ಲದೆ ದರ್ಗಾ ಆಗಿರ್ಬೋದು, ಮತ್ತು ಬುದ್ಧ ವಿಹಾರ್ ಒಂದು ಕಲಾಕೃತಿಗಳನ್ನ ತರಕಾರಿಯಲ್ಲಿ ಕೆತ್ತನೆ ಮಾಡಿ, ಸೊ ಒಂದು ಟೂರಿಸಂಗಳು ಕೂಡ ಒಂದು ಉತ್ತೇಜನ ನಮ್ಮ ಈ ಕಲಾಕೃತಿಗಳ ಮೂಲಕ ಅದನ್ನು ಕೂಡ ಮಾಡಲಾಗಿದೆ. ಅಲ್ಲದೆ ವಿವಿಧ ಹೂವಿನ ಕುಂಡಗಳನ್ನು ನಾವು ಬೇರೆ ಬೇರೆ ಕಡೆಯಿಂದ, ಪೂನಾದಿಂದ ಮತ್ತು ಇನ್ನಿತರೆ
ಬಣ್ಣ ಬಣ್ಣದ ವಿವಿಧ ಕುಂಡಗಳನ್ನು ತರಿಸಿ ಕೂಡ ಅದರಲ್ಲೂ ಕೂಡ ಕಲಾಕೃತಿಗಳನ್ನ ಮತ್ತು ಆಕರ್ಷಣೀಯವಾಗಿ ಜೋಡಣೆಯನ್ನ ಕೆಲಸವನ್ನು ಕೂಡ ಮಾಡಲಾಗಿದೆ. ಯುರೋಪ್ ದೇಶದಲ್ಲಿ ಏನು ಅಲ್ಲಿಯ ಒಂದು ಜನರ ಒಂದು ಏನು ರುಚಿ ಅಥವಾ ಹುಳಿ ಅವರು ಅಲ್ಲಿ ಮಿಶ್ರಿತವಾಗಿ ಇಷ್ಟಪಡ್ತಾರೆ, ಆ ರೀತಿಯ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ವೀನ್ ಬೆರ್ರಿ ಏನಿದೆಯಲ್ಲ ಇದು ರುಚಿಕರವಾಗಿದ್ದು ಅಲ್ಲಿಯೇ ವಿಶೇಷವಾಗಿ ಎಕ್ಸ್ಪೋರ್ಟ್ಗೋಸ್ಕರ ಬೆಳೀತಕ್ಕಂಥದ್ದು. ಸರಾಸರಿ ಅದರ ದರ 400ರಿಂದ 500 ರೂಪಾಯಿ ಕೆಜಿ ಇರುತ್ತದೆ. ಸೊ ಹಾಗಾಗಿ ಅವರು ಈ ಭಾಗದ ದ್ರಾಕ್ಷಿ ಬೆಳೆಗಾದ ರೈತರಿಗೆ ಲಚಪ್ಪ ಜಮಾದಾರ್ ಅವರು ಮುಖ್ಯವಾಗಿ ಒಂದು ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇದ್ದಾರೆ. ದ್ರಾಕ್ಷಿ ಬೆಳೆಗಾರರಿಗೆ ಸಾಕಷ್ಟು ಅವರು ತಾಂತ್ರಿಕ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಅಲ್ಲದೆ ಮಾರುಕಟ್ಟೆ ಒಂದು ವಿಚಾರವಾಗಿ ಅವರು ಕೂಡ ಎಲ್ರಿಗೂ ಸಲಹೆ ಸೂಚನೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಅವರು ಜವಾಬ್ದಾರಿತವಾಗಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಈ ತರದ ಬೆಳೆಯನ್ನು ಬೆಳೀತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಸೊ ಎಲ್ಲ ಕಲಬುರಗಿ ನಗರದ ಜನರು ಹಾಗೆ ಎಲ್ಲ ಸಾರ್ವಜನಿಕರು ಈ ಒಂದು ಪ್ರದರ್ಶನದ ಒಂದು ತಾವು ಅವ್ರ ಸದುಪಯೋಗ ಪಡ್ಕೊಳ್ಬೇಕು, ಎಲ್ಲವನ್ನು ವೀಕ್ಷಿಸಿ ಅವರ ಮಕ್ಕಳಿಗಾಗಲಿ ತಾವಾಗಲಿ ಅದನ್ನ ಎಂಜಾಯ್ ಮಾಡೋದ್ರ ಜೊತೆಗೆ ಜ್ಞಾನವನ್ನು ಕೂಡ ಇಲ್ಲಿ ತಾವು ಗಳಿಸ್ಕೊಂಡು ಹೋಗ್ಬೇಕು. ರೈತರಿಗೆ ವಿಶೇಷವಾಗಿ ಇಲ್ಲೇನಿದೆ ಬಹಳಷ್ಟು ಜನರಿಗೆ ನಾವೇನಾಗ್ತದೆ, ನಾವು ಪ್ರತಿ ಗ್ರಾಮವಾರಿ ಹೋಗಿ ನಮ್ಮ ಇಲಾಖೆ ಸಿಬ್ಬಂದಿ ಎಲ್ಲ ಯೋಜನೆಗಳ ಮಾಹಿತಿ ಒಂದು ಕೊಡ್ಲಿಕ್ಕೆ ಸಾಧ್ಯವಾಗದೇ ಇರಬಹುದು. ನಮ್ಮ ಸಿಬ್ಬಂದಿಯ ಕೊರತೆ ತಮಗೆಲ್ಲ ಗೊತ್ತಿದ್ದಿದ್ದೆ. ಸೊ ಈಗೇನಾಗ್ತದೆ, ಇದು ಒಂದೇ ಜಾಗದಲ್ಲಿ ನಮ್ಮ ಇಲಾಖೆ ಯೋಜನೆಗಳ ಮಾಹಿತಿ ಆಯ್ತು ಮತ್ತು ಬೇರೆ ರೈತರು ಏನೇನು ಬೆಳೀತಾ ಇದ್ದಾರೆ ಒಂದು ವಿಚಾರ ವಿನಿಮಯದ ಒಂದು ವೇದಿಕೆ ಕೂಡ ನಾವಿಲ್ಲಿ ಮಾಡಿಕೊಟ್ಟಂತಾಗ್ತದೆ. ಅಲ್ಲದೆ ತಾವು ಈಗ ನೋಡಿದಿರಿ ಒಂದು ಮಾರಾಟದ ವ್ಯವಸ್ಥೆ ಕೂಡ ಮಾಡಿದೀವಿ. ಆ ರೈತರು ತಾವೇ ಬೆಳೆದಂತ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಕೂಡ ಅಂದ್ರೆ ಒಂದು ವೇದಿಕೆ ನಾವು ಇಲ್ಲಿ ಒದಗಿಸಿದ್ದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ರೈತರು ಇಲ್ಲಿ ತಾವು ಕೂಡ ಒಂದು ಹೆಜ್ಜೆ ಮುಂದೆ ಬಂದು ಈ ರೀತಿ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಈ ಮಾವಿನ ಸೀಸನ್ ಅಲ್ಲಿ ಮಾವು ಮೇಳ ಆಗಿರ್ಬೋದು ಅಥವಾ ಇನ್ನಿತರೆ ಆ ರೀತಿ ಒಂದು ವೇದಿಕೆಯನ್ನು ಒದಗಿಸ್ಲಿಕ್ಕೆ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕೆ ಇಲಾಖೆ ಇದಕ್ಕೆ ಕಾರ್ಯತತ್ಪರ ಆಗಿದೆ. ಹಾಗೂ ಜನರು ಕೂಡ ಈ ಒಂದು ಮೇಳದ ಸದುಪಯೋಗನ ಪಡ್ಕೊಳ್ಬೇಕಂತ ನಾನು ಕೇಳ್ತಾ ಇದ್ದೀನಿ.